ನಮಸ್ಕಾರ ಎಲ್ಲ ಪರಿಶುದ್ಧಾತ್ಮಗಳಿಗೆ. ಇವತ್ತು ನಮ್ಮ ಒಂದು ಎನರ್ಜಿಯನ್ನು ಮತ್ತಷ್ಟು ಪವರ್ಫುಲ್ಲಾಗಿ ಯಾವ್ಯಾವ ವಿಚಾರದಲ್ಲಿ ಮಾಡ್ಬೋದು ಎನ್ನುವುದನ್ನು ನೋಡೋಣ. ಈಗ ಇದರಲ್ಲಿ 1ನೇ ನಂಬರ್ ಹೀಲಿಂಗ್ ಬಾಂಡ್ ಇದೆ, 2ನೇ ನಂಬರ್ ಜೇಡ ಬಾಲ್ ಇದೆ, 3ನೇ ನಂಬರ್ ಆರಾ ಕ್ಲೆನ್ಸರ್ ಇದೆ, 4ನೇದು ಪೈರೇಟ್ ಬ್ರೇಸ್ಲೈಟ್ ಇದೆ. ಈಗ 1ರಿಂದ 4 ಸಂಖ್ಯೆಯ ಒಳಗೆ ನೀವು ಒಂದನ್ನು ಆಯ್ಕೆ ಮಾಡಿಕೊಳ್ಳಿ. 1 ಅಥವಾ 2 ಅಥವಾ 3 ಅಥವಾ 4. ನಿಧಾನವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ಮತ್ತೊಮ್ಮೆ ಯೋಚಿಸಿ. ಆ ವಸ್ತುವನ್ನು ನಿಮ್ಮ ಮನದಲ್ಲಿ ಯೋಚಿಸಿ. ಈಗ ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಸರಿ, ಈ 4 ವಸ್ತುಗಳಲ್ಲಿ ನೀವು ಯಾವುದನ್ನು ಯೋಚನೆ ಮಾಡಿದ್ದೀರಿ? ಒಂದು ವೇಳೆ ನೀವು ಸೆಲೆನೈಟ್ ವಾಂಡನ್ನು ಯೋಚನೆ ಮಾಡಿದರೆ ನಿಮ್ಮ ಒಂದು ಮನಸ್ಸಿರ್ಬೋದು, ದೇಹ ಇರ್ಬೋದು, ಅಥವಾ ನಿಮ್ಮ ಇಡೀ ಶಾರೀರಿಕವಾಗಿ, ಮಾನಸಿಕವಾಗಿ, ಹಾಗೆಯೇ ಪ್ರತಿಯೊಂದು ಕಣಕಣವನ್ನು ಕ್ಲೆನ್ಸ್ ಮಾಡುವಂತಹ ಅವಶ್ಯಕತೆ ಇದೆ. ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕ್ಲೆನ್ಸ್ ಮಾಡ್ಬೋದು. ನೀವು ಮೆಡಿಟೇಷನ್ ಮಾಡ್ಬೋದು, ಅಥವಾ ನೀವು ಸಪ್ತ ಚಕ್ರಗಳನ್ನು ಧ್ಯಾನ ಮಾಡ್ತಾ ಕ್ಲೆನ್ಸ್ ಮಾಡ್ಬೋದು. ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ನೀವು ಕ್ಲೆನ್ಸನ್ನು ಮಾಡಿಕೊಳ್ಳಿ. ಇನ್ನು 2ನೇ ವಸ್ತು ಜೇಡ ಬಾಲ್. ನೀವು ಒಂದು ವೇಳೆ ಜೇಡ ಬಾಲನ್ನು ಯೋಚನೆ ಮಾಡಿದರೆ ನಿಮ್ಮ ಒಂದು ಪ್ರಾಜೆಕ್ಟಲ್ಲಿ ಇರ್ಬೋದು, ಕೆಲಸದಲ್ಲಿರ್ಬೋದು, ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ಇರ್ಬೋದು, ಅಡೆತಡೆಗಳು ಬರ್ತಾ ಇದ್ದರೆ ನೀವು ನನ್ನ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತಾಯಿದೆ, ಪ್ರಾಜೆಕ್ಟ್ ಏನಿದೆ ಅದೆಲ್ಲವೂ ಕೂಡ ಅದ್ಭುತ ರಿಸಲ್ಟ್ ಬರ್ತಾ ಇದೆ ಎನ್ನುವಂತಹ ಮೆಡಿಟೇಷನನ್ನು ನೀವು ಮಾಡಿ ನಿಮಗೆ ಖಂಡಿತವಾಗಿಯೂ ಒಂದು ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಇನ್ನು ನೀವು 3ನೇ ವಸ್ತುವನ್ನು ಆಯ್ಕೆ ಮಾಡಿದರೆ ಇದು ಆರಾ ಕ್ಲೆನ್ಸರ್ ಇದೆ ಮತ್ತು ಬೂಸ್ಟರ್. ಇದು ನಿಮ್ಮ ಆರವನ್ನು ಬೂಸ್ಟ್ ಮಾಡಿಸುವಂತಹ ಕೆಲಸವನ್ನು ಇದು ಮಾಡುತ್ತೆ. ಇದನ್ನು ನೀವು ಗೆಸ್ ಮಾಡಿದರೆ, ಅಂದರೆ 3ನೇ ನಂಬರನ್ನು ನೀವು ಗೆಸ್ ಮಾಡಿದರೆ ನಿಮ್ಮ ಒಂದು ಆರವನ್ನು ನೀವು ಅತ್ಯಂತ ಪವರ್ಫುಲ್ಲಾಗಿ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು? ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡುವಂಥದ್ದು, ನೀವೊಂದು ಪವರ್ಫುಲ್ಲಾಗಿರುವಂತಹ ಭಾವನೆ, ನಿಮ್ಮ ಆರ ಅತ್ಯಂತ ಇದೆ ಎನ್ನುವಂತಹ ಯೋಚನೆಯಲ್ಲಿ ನೀವು 5ರಿಂದ 6 ನಿಮಿಷಗಳ ಕಾಲ ಮಾಡಿದರೆ ನಿಮ್ಮ ಒಂದು ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ನಮ್ಮ ಹೀಲಿಂಗಲ್ಲಿ ಯಾವುದಾದ್ರೂ ಒಂದು ಹೀಲಿಂಗ್ ವಸ್ತುಗಳನ್ನು ಯೋಚಿಸಿ ಆ ವಸ್ತುವೇ ಬಂದರೆ ನಮಗೆ ಆ ಒಂದು ಎನರ್ಜಿಯ ಅವಶ್ಯಕತೆ ಇದೆ ಎನ್ನುವುದನ್ನು ಹೇಳ್ತಾರೆ. ಈಗ ಕೊನೆಯದಾಗಿ ಪೈರೇಟ್, ಅಂದರೆ ಇದು ದುಡ್ಡಿಗೆ ಸಂಬಂಧಿಸಿರುವಂತಹ ವಸ್ತು. ನಿಮಗೆ ಹಣ ಬರ್ತಾ ಇಲ್ಲ, ಸ್ಟಕ್ ಆಗ್ತಾ ಇದೆ, ನಿಮಗೆ ಕನೆಕ್ಟ್ ಆಗ್ತಾ ಇಲ್ಲ, ಅಥವಾ ಕೊಟ್ಟಿರುವ ದುಡ್ಡು ವಾಪಸ್ ಬರ್ತಾ ಇಲ್ಲ, ಅಂತಹ ಸಂದರ್ಭದಲ್ಲಿ ನೀವು ದುಡ್ಡಿನ ವಿಚಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಏನೊಂದು ಫಾಲೋಅಪ್ ಮಾಡುವಂಥದ್ದು ಇರ್ಬೋದು, ಅಥವಾ ನಮ್ಮ ಮೂಲಾಧಾರ ಚಕ್ರವನ್ನು ಪವರ್ಫುಲ್ಲಾಗಿ ಮಾಡುವಂಥದ್ದು, ಅದರ ಒಂದು ಎನರ್ಜಿಯನ್ನು ಜಾಸ್ತಿ ಮಾಡುವಂಥದ್ದು, ಈ ರೀತಿಯ ಒಂದು ಮೆಥಡಲ್ಲಿ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು. ಈಗ ನೋಡಿ, 1ರಿಂದ 4 ವಸ್ತುಗಳು ಇದ್ದರೂ ಕೂಡ ನೀವು ಯಾಕೆ ಇದನ್ನೇ ಆಯ್ಕೆ ಮಾಡ್ತೀರಾ? ಯಾಕಂತಂದರೆ ನಿಮಗೆ ಯಾವುದರ ಒಂದು ಅವಶ್ಯಕತೆ ಇದೆ ಅದನ್ನು ಯೂನಿವರ್ಸ್ ನಿಮಗೆ ಕನೆಕ್ಟ್ ಮಾಡುತ್ತೆ. ಆ ಕಾರಣಕ್ಕೆ ಈ ವಸ್ತುಗಳಲ್ಲಿ ನಿಮಗೆ ಯಾವ ವಸ್ತು ಕನೆಕ್ಟ್ ಆಗಿದೆ ಆ ವಸ್ತುವಿಗೆ ಸಂಬಂಧಪಟ್ಟಂತೆ ನಿಮ್ಮ ಎನರ್ಜಿಯನ್ನು ಜಾಸ್ತಿ ಮಾಡಿಕೊಂಡು ಪಾಸಿಟಿವಿಟಿ ಕನೆಕ್ಟ್ ಮಾಡಿಕೊಂಡು ಅದ್ಭುತವಾದಂತಹ ಜೀವನವನ್ನು ಮಾಡಿ ಪರಿಶುದ್ಧ ಕ್ರಿಯಾ ಹೀಲಿಂಗ್ ಸೆಂಟರಿಗೆ ಸಂಪರ್ಕಿಸಿ. ನಿಮಗೆ ಯಾವುದೇ ರೀತಿಯ ಹೀಲಿಂಗ್ ಇರ್ಬೋದು, ರೇಖಿ ಇರ್ಬೋದು, 7 ಚಕ್ರ ಹೀಲಿಂಗ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಚಾರಗಳಿಗೆ ಸಂಪರ್ಕಿಸಿ ಪರಿಶುದ್ಧ ಕ್ರಿಯಾ ಹೀಲಿಂಗ್ ಸೆಂಟರ್. ಥ್ಯಾಂಕ್ ಯು.